ಹಲೋ ಸ್ನೇಹಿತರೆ, ನಾನಿವತ್ತು ನೆಕ್ಸ್ಟ್ BCA ಎಕ್ಸಾಮ್ ಸಲುವಾಗಿ ನದಿಗಳ ಬಗ್ಗೆ ನಿಮ್ಮ ಕ್ಲಾಸ್ ಕೊಡ್ಬೇಕಂತ ಮಾಡಿದ್ದೀನಿ. ಅದರೊಳಗೆ ಅತಿ ಪ್ರಮುಖವಾದ ನದಿ ವ್ಯವಸ್ಥೆ ಯಾವುದು? ಸಿಂಧೂ ನದಿ ಅಂತ ಕರಿತಾ ಇದ್ದೀವಿ. ಹಾಗಾದ್ರೆ ಸಿಂಧೂ ನದಿ ಮೇಲೆ ಏನ್ ಮಾಡ್ತಿದ್ದಾನ ಅಂತ ಕೇಳಿದ್ರೆ ಪರೀಕ್ಷೆಗೆ ಬರ್ತಾ ಇದ್ದಾವ್ರಿ. ಹಾಗಾದ್ರೆ ಸಿಂಧೂ ನದಿ ಅಂತ ಕಾಣ್ತಾ ಇದ್ದೀವಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಂಧೂ ನದಿ ಅಂತ ಕಾಣ್ತೀವ್ರಿ. ಈ ನದಿ ಎಲ್ಲಿ ಉಗಮವಾಗ್ತದ ಅಂತ ಕೇಳಿದ್ರೆ ಟಿಬೆಟ್ ದೇಶದಾಗ ಉಗಮವಾಗ್ತದೆ. ಹಾಗಾದ್ರೆ ಈ ನದಿ ಎಲ್ಲಿ ಉಗಮವಾಗ್ತದ ಅಂತ ಕೇಳಿದ್ರೆ ಟಿಬೆಟ್ ದೇಶದೊಳಗೆ, ಟಿಬೆಟ್ ದೇಶದಾಗ ಬರ್ತಕ್ಕಂಥ ಕೈಲಾಸ ಪರ್ವತ ಅಂತ ಕರಿತಾ ಇದ್ವಿ. ಟಿಬೆಟ್ ದೇಶದ ಕೈಲಾಸ ಪರ್ವತದ ಬಳಿ ಸಿಂಗ್ ಕಂಬಾಚೆ, ಮೊನ್ನೆ ಗ್ರೂಪ್ ಸಿ ಎಕ್ಸಾಮ್ ಇದೇ ಕ್ವಶನ್ ಕೇಳಿದ್ದಾರೆ. ಸಿಂಗ್ ಕಂಬಾಚೆ ಎಂಬಲ್ಲಿ ಉಗಮಗೊಳ್ಳುವ ನದಿ ಯಾವುದು ಅಂತ ಹೇಳಿ ಎಕ್ಸಾಮ್ ಕ್ವಶನ್ ಕೇಳಿದ್ದಾರೆ. ಹಾಗಾಗಿ ಈ ನದಿ ಉಗಮವಾಗುವುದೆಲ್ಲಿ ಅಂತ ಕೇಳಿದ್ರೆ ಟಿಬೆಟಿನ ಕೈಲಾಸ ಪರ್ವತದ ಬಳಿ ಮಾನಸ ಸರೋವರದ ಹತ್ತಿರ ಬರ್ತಕ್ಕಂಥ ಸಿಂಗ್ ಕಂಬಾಚೆ ಎಂಬಲ್ಲಿ ಉಗಮವಾಗುತ್ತದೆ. ಉಗಮವಾಗಿ ಸುಮಾರು ಈ ನದಿ ಏನ್ ಮಾಡ್ತಂದ್ರೆ 2897 ಕಿಲೋಮೀಟರ್ ಉದ್ದವಾಗಿ ಹರಿತದ್ರಿ. ಉದಾಹರಣೆಗೆ ಏನಪ್ಪಾ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬಂಗಾಳದಲ್ಲಿ ಬಂದ ಸೇರುವವರೆಗೂ ಇರ್ತದೆ. ಇದ್ರ ಉದ್ದ ಅದಕ್ಕೆ 2897 ಕಿಲೋಮೀಟರ್. ಹಾಗಾದ್ರೆ ಭಾರತದಾಗ ಈ ನದಿಯ ಉದ್ದ ಎಷ್ಟು ಕಿಲೋಮೀಟರ್ ಇರ್ತದ್ರೆ 709 ಕಿಲೋಮೀಟರ್ ಇರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಕಾಶ್ಮೀರದಾಗ ಹರಿತರಿ. ನಮ್ಮ ಭಾರತದೊಳಗ ಕಾಶ್ಮೀರ ಕರೆದು ಆ ನಂತರ ಪಾಕಿಸ್ತಾನವನ್ನ ಪ್ರವೇಶ ಮಾಡ್ತದೆ. ಪಾಕಿಸ್ತಾನದ ಮೂಲಕ ಹರಿದು ದಕ್ಷಿಣಾಭಿಮುಖವಾಗಿ ಹರಿದು ಏನ್ ಮಾಡ್ತದ ಅಂತ ಹೇಳಿದ್ರೆ ಕರಾಚಿ ನದಿ ಬಳಿ. ಪಾಕಿಸ್ತಾನದ ಕರಾಚಿ ಯಾವ ನದಿಯ ದಡದ ಮೇಲದ ಅಂತ ಕೇಳ್ತಾನ? ಸಿಂಧೂ ನದಿಯ ದಡದ ಮೇಲದ ಅಂತ ಕಾಣ್ತೀವಿ. ಆ ನಂತರ ಏನ್ ಮಾಡ್ತದಂದ್ರ ಅರಬ್ಬಿ ಸಮುದ್ರವನ್ನ ಸೇರ್ತದೆ ಈ ನದಿ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕಾಣ್ತಾ ಇದೀವಿ. ಇಲ್ಲಿ ತೆಗಿತೀವಿ ನೋಡ್ರಿ ಮ್ಯಾಪ್ನ. ಹಾಗಾದ್ರೆ ಪ್ರಾರಂಭದಲ್ಲಿ ಹಿಂಗ್ ಉಗಮವಾಗಿ ಆ ನಂತರ ಏನಪ್ಪಾ ಅಂದ್ರೆ ಪಾಕಿಸ್ತಾನವನ್ನ ಪ್ರವೇಶ ಮಾಡ್ತದ. ಪಾಕಿಸ್ತಾನದ ಮೂಲಕ ಹರಿದು ಏನಾಗ್ತದ ಅಂದ್ರ ಬಂದು ಅರಬ್ಬಿ ಸಮುದ್ರವನ್ನ ಸೇರ್ತದ ಅಂತ ಕಾಣ್ತಾ ಇದೀವಿ. ಅರಬ್ಬಿ ಸಮುದ್ರವನ್ನ ಸೇರ್ತದೆ. ಹಾಗಾದ್ರೆ ಈ ನದಿಯ ಒಟ್ಟು ಉದ್ದ ಎಷ್ಟದ ಅಂತ ಕೇಳಿದ್ರ 2897 ಕಿಲೋಮೀಟರ್ ಉದ್ದವಾಗಿ ಹರಿತದೆ. ಹಾಗಾದ್ರೆ ಭಾರತದಾಗ ಎಷ್ಟು ಕಿಲೋಮೀಟರ್ ಇರ್ತದೆ ಅಂತ ಕೇಳಿದ್ರ 709 ಕಿಲೋಮೀಟರ್ ಉದ್ದವಾಗಿ ಹರಿತದೆ. ಈ ನದಿಯನ್ನು ನಾವ್ ಏನಂತ ಕರಿತೀವಿ ಅಂತ ಕೇಳಿದ್ರ ಪಾಕಿಸ್ತಾನದ ಜೀವ ನದಿ ಅಂತ ಕರಿತಾ ಇದೀವಿ. ಪಾಕಿಸ್ತಾನದ ಜೀವ ನದಿ ಯಾವುದು ಅಂತ ಕೇಳ್ತಾನ? ಅದನ್ನ ಯಾವ್ದು ಹಾಕ್ಬೇಕು? ಸಿಂಧೂ ನದಿ ಹಾಕ್ಬೇಕ್ರಿ. ಹಾಗಾದ್ರೆ ಇದು ಪಾಕಿಸ್ತಾನದ ರಾಷ್ಟ್ರೀಯ ನದಿ ಅಂತ ಕರಿತಾನ್ರಿ. ಇದಕ್ಕೆ ಕೇಳಿದನ್ರಿ ಎಕ್ಸಾಮ್ನಾಗ, ಯಾವುದನ್ನ ಪಾಕಿಸ್ತಾನದ ರಾಷ್ಟ್ರೀಯ ನದಿ ಎಂದು ಕರೆಯಲಾಗುತ್ತದೆ. ಅಷ್ಟೇ ಅಲ್ಲ, ಇದು ಪಾಕಿಸ್ತಾನದೊಳಗ ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವ ನದಿ. ಅತಿ ಹೆಚ್ಚು ಜಲನಯನ ಪ್ರದೇಶ ಹೊಂದಿರುವ ನದಿ ಅಂತ ಕಾಣ್ತಾ ಇದೀವಿ. ಅಷ್ಟೇ ಅಲ್ಲ, ಭಾರತಕ್ಕೆ ಇಂಡಿಯಾ ಎಂಬ ಹೆಸರು ಬರಲು ಕಾರಣವಾದ ನದಿ. ಇಂಡಿಯಾ ಎಂಬ ಹೆಸರು ಬರಲು ಕಾರಣವಾದ ನದಿ ಯಾವುದು ಅಂತ ಕೇಳ್ತಾನ? ಅದು ಸಿಂಧೂ ರಿವರ್ ಅಂತ ಹಾಕ್ಬೇಕು. ವೆರಿ ಇಂಪಾರ್ಟೆಂಟ್. ಅಷ್ಟೇ ಅಲ್ಲ, ನಾವ್ ಇದನ್ನ ಏನಂತ ಕರಿತೀವಿ ಅಂದ್ರ ನದಿಗಳ ತಂದೆ ಅಂತ ಕರಿತಾ ಇದೀವಿ. ಫಾದರ್ ಆಫ್ ರಿವರ್ ಎಂದು ಯಾವ ನದಿಯನ್ನ ಕರಿತಾರ ಅಂತ ಕೇಳ್ತಾರ್ರಿ? ಅದು ಸಿಂಧೂ ನದಿಯನ್ನ ಕರಿತಾರ ಅಂತ ಕರಿತಾ ಇದೀವಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದೀವಿ. ಹಾಗಾದ್ರೆ ಈ ನದಿ ಭಾರತದಾಗ ಏನದಪ್ಪ ಅಂದ್ರ ಉತ್ತರದಾಗ ಲಡಾಖ್ ಶ್ರೇಣಿ ಅದ. ದಕ್ಷಿಣದಾಗ ಜಾಸ್ಕರ್ ಶ್ರೇಣಿ ಅದ. ಈ ಎರಡು ಶ್ರೇಣಿಗಳ ಮಧ್ಯೆ ಏನ್ ಮಾಡ್ತಂದ್ರ ಹರಿತದ ಅಂತ ಕಾಣ್ತಾ ಇದೀವಿ. ಅಷ್ಟೇ ಅಲ್ಲ, ಪಾಕಿಸ್ತಾನದ ಕರಾಚಿಯು ಯಾವ ನದಿಯ ದಡದ ಮೇಲದ ಅಂತ ಕೇಳ? ಕರಾಚಿ ನಗರ ಸಹಿತನು ಸಿಂಧೂ ನದಿಯ ದಡದ ಮೇಲದ ಅಂತ ಕಾಣ್ತಾ ಇದೀವಿ. ಅದೇ ನಿಮ್ ಎಕ್ಸಾಮ್ ನಾಗ ಏನ್ ಮಾಡಿದ್ರ ಲಾಹೋರ್ ಯಾವ ನದಿ ದಡದ ಮೇಲದ ಅಂತ ಕೇಳ್ರಿ. ಲಾಹೋರ್ ಯಾವ ನದಿ ಅದ? ರಾವಿ ನದಿಯ ದಡದ ಮ್ಯಾಗ್ರಿ. ಇದು 2017 KS ಕ್ವಶನ್ ರೀ. ಇದು 2017 PC ಕ್ವಶನ್ ಅಂತ ಕರಿತಾ ಇದೀವಿ. ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪಾಕಿಸ್ತಾನದ ಜೀವ ನದಿ ಅಂತ ಕೇಳಿದ್ರು ಸಹಿತಾನು ನಾವು ಸಿಂಧೂ ನದಿ ಹಾಕಬೇಕು. ರಾಷ್ಟ್ರೀಯ ನದಿ ಅಂತ ಕೇಳಿದ್ರು ಸಹಿತಾನು ಸಿಂಧೂ ನದಿನೇ ಹಾಕಬೇಕು ಅಂತ ಕಾಣ್ತಾ ಇದೀವಿ. ನದಿಗಳ ತಂದೆ ಅಥವಾ ಫಾದರ್ ಆಫ್ ರಿವರ್ ಎಂದು ಯಾವ ನದಿ ಕರಿತಾರ ಅಂದ್ರ ಸಿಂಧೂ ನದಿ ಕರಿತಾರ ಅಂತ ಕಾಣ್ತಾ ಇದೀವಿ. ಹಾಗಾದ್ರೆ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದೀವಿ. ಈ ನದಿಗೆ ಏನಪ್ಪಾ ಅಂದ್ರ ನಂಗ ಪರ್ವತದ ಬಳಿ ಕ್ವಶನ್ ಆಗ್ಯದ್ರಿ. ನಂಗ ಪರ್ವತ ಅಂತ ಕರಿತಾ ಇದೀವಿ. ಈ ನಂಗ ಪರ್ವತದ ಬಳಿ ಏನ್ ಮಾಡ್ತೀರಿ? ಪಾಕಿಸ್ತಾನವನ್ನ ಪ್ರವೇಶ ಮಾಡ್ತೀವಿ ಈ ನದಿ.
ಈ ನದಿಗೆ ಬರ್ತಕ್ಕಂತ ಅತಿ ಪ್ರಮುಖವಾಗಿರ್ತಕ್ಕಂತ ಉಪನದಿಗಳು ನೋಡಿದ್ವಿ ಅಂದ್ರ ನೋಡ್ರಿ, ಈ ನದಿಗೆ ಬರ್ತಕ್ಕಂತ ಅತಿ ಪ್ರಮುಖವಾಗಿರ್ತಕ್ಕಂಥ ಉಪನದಿ ಅಂತ ನೋಡಿದ್ರ ಒಂದು ಸಟ್ಲೇಜ್ ನದಿ ಅಂತ ಕಾಣ್ತಾ ಇದೀವಿ. ಸಟ್ಲೇಜ್ ನದಿ ಅಂತ ಕಾಣ್ತೀವ್ರಿ. ಎರಡನೇದ್ ಯಾವ್ದು ಅಂತ ಕೇಳಿದ್ರ ಜೀಲಂ ನದಿ ಅಂತ ಕರಿತಾ ಇದೀವಿ. ಮೂರನೇದ್ ಯಾವ್ದು ಅಂತ ಕೇಳಿದ್ರ ರಾವಿ ನದಿ ಅಂತ ಕರಿತೀವ್ರಿ. ನೆಕ್ಸ್ಟ್ ಒನ್ ಬಿಯಾಸ್ ನದಿ ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಒನ್ ಚೀನಾಬ್ ನದಿ ಅಂತ ಕರಿತೀವಿ. ಇವು ಸಿಂಧೂ ನದಿಯ ಪ್ರಮುಖ ಉಪನದಿಗಳು. ಇದರ ಇನ್ನಿತರೆ ಉಪನದಿಗಳು ಅಂದ್ರೆ ಗ್ರೂಪ್ ಸಿ ಎಕ್ಸಾಮ್ಕ ಗಿಲ್ಗಿಟ್ ನದಿ ಅಂತ ಕರಿತಾ ಇದೀವ್ರಿ, ಗೋಮಾಲ್ ನದಿ ಅಂತ ಕರಿತಾ ಇದೀವಿ, ಕಾಬುಲ್ ನದಿ ಅಂತ ಕರಿತಾ ಇದೀವಿ. ಕಾಬುಲ್ ನದಿ ಸಹಿತ ಸಿಂಧು ನದಿಯ ಉಪನದಿ. ಕುನಾರ್ ನದಿ ಅಂತ ಕರಿತಾ ಇದೀವಿ, ಕುನಾರ್ ನದಿ ಅಂತ ಕರಿತೀವಿ. ಕುರ್ರಂ ನದಿ ಅಂತ ಕರಿತೀವ್ರಿ. ಶಯೋಕ್ ನದಿ ಅಂತ ಕರಿತೀವ್ರಿ. ಸೋನ್ ನದಿ ಅಂತ ಕರಿತಾ ಇದೀವಿ. ಇವೆಲ್ಲ ಯಾವ ನದಿಯ ಉಪನದಿಗಳು ಅಂತ ಹೇಳಿದ್ರ ಸಿಂಧೂ ನದಿಯ ಉಪನದಿಗಳು ಅಂತ ಕಾಣ್ತೀವಿ. ಅದ್ರಾಗ ಸಿಂಧೂ ನದಿ ಒಳಗೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಚೀನಾಬ್ ನದಿ. ಇಲ್ಲಿ ಬರ್ತದೆ ಚೀನಾಬ್ ನದಿ ಹರಿತಕ್ಕಂಥದ್ದು. ಚೀನಾಬ್ ನದಿ ಏನಪ್ಪಾ ಅಂದ್ರ ಹಿಂಗ ಇದು 3 ರಾಷ್ಟ್ರಗಳಲ್ಲಿ ಹರಿತದ್ರಿ. UPSC ಏನ್ ಕ್ವಶನ್ ಕೇಳಿದಾರೆ, ಸಿಂಧೂ ನದಿಗೆ ನೇರವಾಗಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು, ಸಿಂಧೂ ನದಿಗೆ ನೇರವಾಗಿ ಬಂದು ಸೇರುವ ಅದರ ಉಪನದಿ ಯಾವುದು ಅಂತ ಕೇಳಿದರೆ ಚೀನಾಬ್ ನದಿ ಒಂದೇ ಬಂದು ಸಿಂಧೂ ನದಿಗೆ ಸೇರ್ತಾವೆ. ಉಳಿದ ಎಲ್ಲಾ ನದಿಗಳು ಬಂದು ಒಂದಕ್ಕೊಂದು ಉಪನದಿಗಳು ಸೇರ್ಕೊಂಡು ಲಾಸ್ಟಿಗೆ ಬಂದು ಚೀನಾಬ್ ನದಿ ಸೇರ್ತದ ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಮತ್ತೆ ಇದು ಎಷ್ಟು ರಾಷ್ಟ್ರಗಳು ಹರಿತದ ಚೀನಾಬ್ ನದಿ ಅಂದ್ರ 3 ರಾಷ್ಟ್ರಗಳಲ್ಲಿ ಹರಿತದ ಅಂತ ಕಾಣ್ತೀವ್ರಿ. ಯಾವ್ದ್ಯಾವ್ದು ಅಂತ ಕೇಳಿದ್ರ ಒಂದನೇದು ಟಿಬೇಟ್ ರಾಷ್ಟ್ರದಾಗ ಹರಿತದ್ರಿ. ಎರಡನೇದು ಭಾರತದ ಒಳಗೆ ಹರಿತದ ಅಂತ ಕಾಣ್ತಾ ಇದೀವಿ. ಮೂರನೇದು ಪಾಕಿಸ್ತಾನದಾಗ ಹರಿತದ್ರಿ. ಇದು ಪಾಕಿಸ್ತಾನದೊಳಗೆ ಏನ್ ಮಾಡ್ತದ್ರಿ, ಸಿಂಧೂ ನದಿಯನ್ನ ಸೇರ್ತದ್ರಿ. ಹೀಗೆ ಸಿಂಧೂ ನದಿಗೆ ಬಂದು ಸೇರುವ ಏಕೈಕ ಅದರ ಉಪನದಿ ಯಾವುದು ಅಂದ್ರ ಚೀನಾಬ್ ನದಿ ಅಂತ ಕರಿತಾ ಇದೀವಿ. ಹಾಗಾದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಚೀನಾಬ್ ನದಿ ಏನಪ್ಪಾ ಅಂತಂದ್ರ ಚೀನಾಬ್ ನದಿ ಅತಿ ಉದ್ದವಾದ ಸಿಂಧೂ ನದಿಯ ಅತಿ ಉದ್ದವಾದ ಉಪನದಿ ಅಂತ ಕರಿತೀವ್ರಿ. ಅತಿ ಉದ್ದವಾದ ಉಪನದಿ ಅಂತ ಕರಿತೀವ್ರಿ. ಹಾಗಾದ್ರೆ ಎಷ್ಟು ಕಿಲೋಮೀಟರ್ ಅಂತಂದ್ರ 1450 ಕಿಲೋಮೀಟರ್ ಉದ್ದವಾಗಿರುತ್ತೆ. 1450 ಕಿಲೋಮೀಟರ್. ಈ ನದಿ ಭಾರತದಾಗ ಎಷ್ಟು ಹರಿತದ ಅಂದ್ರ 1050 ಕಿಲೋಮೀಟರ್ ಇರ್ತದೆ. ಭಾರತದಾಗ ಎಷ್ಟು ಹರಿತಂದ್ರ 1050. ಪಾಕಿಸ್ತಾನದಾಗ ಎಷ್ಟು ಅಂದ್ರ 1450 ಕಿಲೋಮೀಟರ್ ಉದ್ದವಾಗಿ ಹರಿತದ ಅಂತ ಕರ್ತಾ ಇದೀವಿ. ಈ ನದಿಗೆ ಹಿಮಾಚಲ ಪ್ರದೇಶದಾಗ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ನದಿಗೆ ಹಿಮಾಚಲ ಪ್ರದೇಶದಾಗ ಏನ್ ಮಾಡಿದಾರೆ ಅಂದ್ರ ಬಾಕ್ರಾ ನಂಗಲ್ ಅಣೆಕಟ್ಟು ಕಟ್ಟಿದ್ದಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬಾಕ್ರಾ ನಂಗಲ್ ಅಣೆಕಟ್ಟು ಯಾವ ನದಿ ಕಟ್ಟಲಾಗಿದೆ ಅಂದ್ರ ಹಿಮಾಚಲ ಪ್ರದೇಶದಾಗ ಅಂತ ಕಾಣ್ತಾ ಇದೀವಿ. ಯಾವ ನದಿಗೆ ಅಂತ ಕೇಳಿದ್ರ ಸಟ್ಲೇಜ್ ನದಿಗೆ ಅಂತ ಕಾಣ್ತೀವಿ ನೋಡ್ರಿ. ಸಟ್ಲೇಜ್ ನದಿ ಅಂತ ಕರಿತೀವ್ರಿ. ಸಟ್ಲೇಜ್ ನದಿ ಕಟ್ಟಲಾಗಿದೆ ಅಂತ ಕರಿತೀವ್ರಿ. ಹಾಗಾದ್ರೆ ಪ್ರಸ್ತುತ ಇದರ ಎತ್ತರ ಎಷ್ಟು ಅಂದ್ರೆ 226 ಮೀಟರ್ ಎತ್ತರವಾಗಿದೆ. ಬಾಕ್ರಾ ನಂಗಲ್ ಅಣೆಕಟ್ಟಿನ ಎತ್ತರ ಎಷ್ಟ್ರಿ 226 ಮೀಟರ್. ಹಾಗಾದ್ರೆ ಇದು ಅತಿ ಎತ್ತರವಾದ ದೇಶದ ಎರಡನೇ ಅಣೆಕಟ್ಟು ಅಂತ ಕಾಣ್ತೀವ್ರಿ. ಹಾಗಾದ್ರೆ ದೇಶದ ಅತಿ ಎತ್ತರವಾದ ಅಣೆಕಟ್ಟು ಯಾವುದು ಬರ್ತದ ಅಂದ್ರ ತೆಹರಿ ಅಣೆಕಟ್ಟು ಅಂತ ಹೇಳಿ ಬರ್ತದ್ರಿ. ತೆಹರಿ ಅಣೆಕಟ್ಟು. ಈ ತೆಹರಿ ಅಣೆಕಟ್ಟು ಬರೋದು ಭಾಗೀರಥಿ ನದಿ ಕಂಡು ಬರ್ತದೆ ನೋಡ್ರಿ. ಭಾಗೀರಥಿ ನದಿಗೆ ಅದು ಉತ್ತರಾಖಂಡದಾಗ ಕಂಡು ಬರ್ತದೆ. ಓಕೆ, ದೇಶದ ಅತಿ ಎತ್ತರವಾದ ಯಾವ್ದಂದ್ರ ತೆಹರಿ ರೀ. ಭಾರತದಾಗ ಅತಿ ಎತ್ತರವಾಗಿರ್ತಕ್ಕಂಥ ಎರಡನೇ ಅಣೆಕಟ್ಟು ಯಾವುದು ಅಂತ ಕೇಳಂದ್ರ ಅದು ನೀವು ಬಾಕ್ರಾ ನಂಗಲ್ ಅಣೆಕಟ್ಟು ಹಾಕ್ಬೇಕ್ರಿ. ಯಾವ ನದಿಗೆ ಅದಂದ್ರ ಸಟ್ಲೇಜ್ ನದಿಗೆ ಅದ. ಯಾವ ರಾಜ್ಯದಾಗ ಅದ ಅಂತ ಕೇಳಿದ್ರ ಹಿಮಾಚಲ ಪ್ರದೇಶದಾಗ ಅದ ಅಂತ ಕಾಣ್ತೀವಿ. ಈ ಅಣೆಕಟ್ಟಿನ ಹಿನ್ನೀರನ್ನ ಏನ್ ಮಾಡ್ತಾರ್ರಿ, ಇಂದಿರಾ ಗಾಂಧಿ ಕಾಲುವೆ ರೀ. ಇಂದಿರಾ ಗಾಂಧಿ ಕಾಲುವೆ ಮೂಲಕ ಹರಿಸಲಾಗ್ತದ್ರಿ. ಹಾಗಾದ್ರೆ ಯಾವ ಕಾಲುವೆ ಮೂಲಕ ಬಾಕ್ರಾ ನಂಗಲ್ ಅಣೆಕಟ್ಟಿನ ನೀರನ್ನ ಹರಿಸಲಾಗ್ತದ ಅಂತ ಕೇಳಿದ್ರ ಇಂದಿರಾ ಗಾಂಧಿ ಕಾಲುವೆ ಅಂತ ಕಾಣ್ತಾ ಇದೀವಿ. ಹಾಗಾದ್ರ ಈ ಇಂದಿರಾ ಗಾಂಧಿ ಕಾಲುವೆ 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕೊಡ್ತದೆ. ಅಂದ್ರ ಇಲ್ಲಿ ಅದರ ಅಣೆಕಟ್ಟು. ಈ ಅಣೆಕಟ್ಟಿನ ಹಿನ್ನೀರನ್ನ ಏನ್ ಮಾಡ್ತಾರೆ, ಇಲ್ಲಿ ತಾರ ಮರುಭೂಮಿಗೆ ಹರಿಸ್ತದ್ರಿ. ತಾರ ಮರುಭೂಮಿಗೆ ನೀರುಣಿಸುವ ಕಾಲುವೆ ಯಾವುದು ಅಂತ ಕೇಳ್ತಾನ, ನೀವು ಇಂದಿರಾ ಗಾಂಧಿ ಕಾಲುವೆ ಹಾಕ್ಬೇಕ್ರಿ. ಇದು ದೇಶದ ಅತಿ ಉದ್ದವಾದ ಕಾಲುವೆ ರೀ. ಇದು 3 ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕೊಡ್ತದ್ರಿ. 1 ರಾಜಸ್ಥಾನ ಅಂತ ಕರಿತೀವಿ ನೋಡ್ರಿ, 2 ಹರಿಯಾಣ ಅಂತ ಕರಿತೀವ್ರಿ, 3 ಪಂಜಾಬ್ ಅಂತ ಕರಿತೀವ್ರಿ. ಟೋಟಲ್ ಆಗಿ 3 ರಾಜ್ಯಗಳಿಗೆ, 1 ರಾಜಸ್ಥಾನ್ ರೀ, 2 ಹರಿಯಾಣ, 3 ಪಂಜಾಬ್ ರಾಜ್ಯಗಳಿಗೆ ನೀರಾವರಿ ಸೌಲಭ್ಯ ಕಲ್ಪಿಸ್ತಕ್ಕಂಥದ್ದು.
ಆಗಿರ್ತಕ್ಕಂಥದ್ದು ಅಂತ ಕಾಣ್ತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಣೆಕಟ್ಟು ಇದ್ರಿ ಬಾಕ್ರಾ ನಂಗಲ್ ಅಣೆಕಟ್ಟು. ಎಷ್ಟನೇ ಪಂಚವಾರ್ಷಿಕ ಯೋಜನೆ ಒಳಗೆ ಕಟ್ಟಲಾಯಿತು ಅಂತ ಕೇಳಿದ್ರ ಮೊದಲನೇ ಪಂಚವಾರ್ಷಿಕ ಯೋಜನೆ ನೋಡ್ರಿ. ಮೊದಲನೇ ಪಂಚವಾರ್ಷಿಕ ಯೋಜನೆ 1951ರಿಂದ 1956ರವರೆಗೂ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗ 3 ಅಣೆಕಟ್ಟು ಕಟ್ತಾರೆ. ಅದ್ರಾಗ ಒಂದ್ ಯಾವ್ದು ಅಂತ ಕೇಳಿದ್ರ ದಾಮೋದರ್ ವಿವಿಧೂಷ ನದಿ ಕಣಿವೆ ಯೋಜನೆ ಅಂತ ಕರಿತೀವಿ ನೋಡ್ರಿ. ಇದು ಸ್ವತಂತ್ರ ಭಾರತದ ಮೊದಲ ಅಣೆಕಟ್ಟು ರೀ. ಸ್ವತಂತ್ರ ಸಿಕ್ಕ ನಂತರ ಕಟ್ಟಿದ ಮೊದಲ ಅಣೆಕಟ್ಟೆ ದಾಮೋದರ ಅಣೆಕಟ್ಟು, ಪಶ್ಚಿಮ ಬಂಗಾಳದಾಗ ಅದರಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. 3 ಅಣೆಕಟ್ಟು ಕಟ್ತಾರ ಮೊದಲೇ ಪಂಚವಾರ್ಷಿಕ ಯೋಜನೆ ಒಳಗ್ರಿ. 3ರಾಗನು ಫಸ್ಟ್ ಯಾವುದು ಅಂತ ಕೇಳಿದ್ರ ದಾಮೋದರ್ ಅಣೆಕಟ್ಟು ಅಂತ ಕಾಣ್ತೀವ್ರಿ. ಇದು ದಾಮೋದರ್ ನದಿಗೆ ಅದರಿ, ಪಶ್ಚಿಮ ಬಂಗಾಳದಾಗಿದೆ. ಇನ್ನು ಎರಡನೇದ್ ಯಾವ್ದು ಅಂತ ಕೇಳಿದ್ರೆ ಹಿರಾಕುಡ್ ಅಣೆಕಟ್ಟು ಅಂತ ಕರಿತೀವಿ ನೋಡ್ರಿ. ಈ ಹಿರಾಕುಡ್ ಅಣೆಕಟ್ಟು ಬರೋದು ಒಡಿಸ್ಸಾದಾಗ ಅದ. ಇದು ಒಡಿಸ್ಸಾದಾಗ. ಇದು ದೇಶದ ಅತಿ ಉದ್ದವಾದ ಅಣೆಕಟ್ಟು, ಪ್ರಸ್ತುತನೂ ಇದೆ ರೀ, ಅವಾಗೂ ಅದೇ ರೀ. ಹಾಗಾದ್ರೆ ನೆಕ್ಸ್ಟ್ ಒನ್ ಯಾವ್ದು ಕಾಣ್ತೀವಿ ಅಂತ ಕೇಳಿದ್ರ ಮೂರನೇದ್ ಯಾವ್ದು ಅಂದ್ರ ಬಾಕ್ರಾ ನಂಗಲ್ ಅಣೆಕಟ್ಟು ರೀ. ಬಾಕ್ರಾ ನಂಗಲ್ ಅಣೆಕಟ್ಟು ಬರೋದು ಹಿಮಾಚಲ ಪ್ರದೇಶದಾಗ ಅದರಿ, ಸಟ್ಲೇಜ್ ನದಿಗೆ ಅದರಿ. ಇದು ಅವಾಗ ಸ್ವತಂತ್ರ ಬಂದ ಸಂದರ್ಭದಲ್ಲಿ ಅಥವಾ ಈ ಮೊದಲ ಪಂಚವಾರ್ಷಿಕ ಯೋಜನೆ ಒಳಗ 3 ಅಣೆಕಟ್ಟದಾಗ ಅತಿ ಎತ್ತರ ಯಾವ್ದಂದ್ರೆ ಬಾಕ್ರಾ ನಂಗಲ್ ರೀ. ಸ್ವತಂತ್ರ ಸಂದರ್ಭದಲ್ಲಿ ಅತಿ ಎತ್ತರವಾದ ಅಣೆಕಟ್ಟು ಬಾಕ್ರಾ ನಂಗಲ್ ರೀ. ಪ್ರಸ್ತುತ ದೇಶದ 2ನೇ ಎತ್ತರವಾದ ಅಣೆಕಟ್ಟು ಅಂತ ಕರಿತೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದೀವಿ ನೋಡಿ. ಇಲ್ಲಿ ನಾವೇನ್ ಕರಿತಾ ಇದೀವಿ ಅಂತ ಹೇಳಿದ್ರೆ ಅತಿ ಪ್ರಮುಖವಾಗಿರ್ತಕ್ಕಂಥದ್ದು ಈ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಮೇಲೆ ಪ್ರಶ್ನೆ ಕೇಳ್ರಿ. ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಕರಿತೀವ್ರಿ. ಈ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಯಾವ ನದಿ ಕಂಡು ಬರ್ತದ ಅಂತ ಕೇಳಿದ್ರೆ ಜೀಲಂ ನದಿಯ ಉಪನದಿ ಆಗಿರ್ತಕ್ಕಂಥ ನೋಡ್ರಿ. ಜೀಲಂ ನದಿಯ ಉಪನದಿಯಾದ ನೀಲಂ ನದಿ ಕಂಡು ಬರ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ನೀಲಂ ನದಿ ಅದ ನೋಡ್ರಿ. ಜೀಲಂ ನದಿಯ ಉಪನದಿಯಾದ ನೀಲಂ ನದಿ ಕಂಡು ಬರ್ತದ್ರಿ. ಇಲ್ಲಿ ನಾವು ಗಮನಿಸಬೇಕಾಗಿರೋದು ಏನಂದ್ರ 1960ರೊಳಗ್ರಿ. 1960 ಸೆಪ್ಟೆಂಬರ್ 19ನೇ ತಾರೀಕಿಗೆ ಸಿಂಧೂ ನದಿ ಒಪ್ಪಂದ ಆಗಿರ್ತದೆ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ. ಈ ಸಂದರ್ಭದೊಳಗ ಜೀಲಂ ನದಿ ಏನಾಗಿರ್ತದ ಅಂತ ಕೇಳಿದ್ರ ಪಾಕಿಸ್ತಾನಕ್ಕೆ ಹಂಚಿಕೆ ಆಗಿರ್ತದೆ. ಪಾಕಿಸ್ತಾನಕ್ಕೆ ಹಂಚಿಕೆ ಆಗಿರ್ತದ. ಜೀಲಂ ನದಿಯ ನೀರನ್ನ ಸಿಂಧೂ ನದಿ ಒಪ್ಪಂದ ಪ್ರಕಾರ ಪಾಕಿಸ್ತಾನ ಕೊಡ್ಬೇಕ್ರಿ. ಆದ್ರೆ ಇಲ್ಲಿ ಇನ್ನೊಂದು ಒಪ್ಪಂದ ಆಗಿರ್ತದ. ಏನಾಗಿರ್ತದ ಅಂದ್ರ ಜೀಲಂ ನದಿ ಒಳಗ್ ಬರ್ತಕ್ಕಂತ ನೀರನ್ನ ನಾವು ಜಲವಿದ್ಯುತ್ತಿಗಾಗಿ ಬಳಕೆ ಮಾಡ್ಕೋಬಹುದ್ರಿ. ಯಾಕಂದ್ರೆ ಜಲವಿದ್ಯುತ್ ಬಳಕೆ ಮಾಡ್ಕೊಂಡ ನಂತರ ನೀರ್ ಏನಾಗ್ತದೆ ಪಾಕಿಸ್ತಾನಕ್ಕೆ ಹರಿದು ಹೋಗ್ತದ. ಹಾಗಾಗಿ ಆ ಉದ್ದೇಶದ ಪ್ರಕಾರ ಏನ್ ಮಾಡಿದ್ರೆ ನಮ್ಮ ಭಾರತದವರು ಹೈಡ್ರೋ ಎಲೆಕ್ಟ್ರಿಕ್ ಪವರ್ ಜಲವಿದ್ಯುತ್ ಯೋಜನೆಯನ್ನ ಏನ್ ಮಾಡ್ತಾರ್ರಿ ಜಾರಿಗೆ ತಗೊಂಡ್ಬರ್ತಾರ. ಅದು ಸ್ಪೆಷಲಿ ಯಾವ್ದು ಅಂದ್ರೆ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಕರಿತೀವಿ. ಹಾಗಾದ್ರೆ ಈ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ 1960 ಸಿಂಧೂ ನದಿ ಜಲ ಒಪ್ಪಂದದ ಅಡಿಯಲ್ಲಿ ಜೀಲಂ ನದಿ ಅದರ ಉಪನದಿಗಳ ನೀರನ್ನ ಪಾಕಿಸ್ತಾನಕ್ಕೆ ಹಂಚಿಕೆ ಮಾಡಲಾಗಿದೆ. ಓಕೆನಾ. ಇದ್ರ ಒಪ್ಪಂದದ ಪ್ರಕಾರ 3 ನದಿಗಳು ಪಾಕಿಸ್ತಾನಕ್ಕೆ ಹಂಚಿಕೆ ಆಗ್ತವೆ. ಸಿಂಧೂ ನದಿ ಒಪ್ಪಂದ ಪ್ರಕಾರ 1 ಸಿಂಧೂ ನದಿ ಹಂಚಿಕೆ ಆಗ್ತದೆ, 2 ಜೀಲಂ ನದಿ ಹಂಚಿಕೆ ಆಗ್ತದ, 3 ಚೀನಾಬ್ ನದಿ ಹಂಚಿಕೆ ಆಗಿರ್ತದೆ. ಅದಕ್ಕೆ ಪಾಕಿಸ್ತಾನದವ್ರು ಏನ್ ತಕರಾರು ತೆಗಿಲಿಕತ್ರಿ, ಸಿಂಧೂ ನದಿ ಒಪ್ಪಂದ ಪ್ರಕಾರ ಜೀಲಂ ನದಿ ಅದರ ಉಪನದಿಗಳು ಪಾಕಿಸ್ತಾನಕ್ಕೆ ಒಳಪಡ್ತಾವೆ, ನೀವು ಭಾರತೀಯರು ಏನ್ ಮಾಡಬಾರ್ದು ಇದಕ್ಕೆ ಜಲವಿದ್ಯುತ್ ಯೋಜನೆ ನಿರ್ಮಾಣ ಮಾಡಬಾರ್ದು ಅಂತ ತಕರಾರು ಮಾಡಕತ್ತಾರೆ. ಅದಕ್ಕೆ ಗ್ರೂಪ್ ಸಿ ಎಕ್ಸಾಮ್ ಕ್ವಶನ್ ಕೇಳಿದ್ನು ಅಂದ್ರ ಭಾರತ ಮತ್ತು ಪಾಕಿಸ್ತಾನ ವಿವಾದಾತ್ಮಕವಾಗಿರುವ ಜಲವಿದ್ಯುತ್ ಯೋಜನೆ ಯಾವುದು ಅಂತ ಕೇಳ್ತಾನ್ರಿ. ಅದು ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಕಾಣ್ತೀವಿ. ಇದು ಎಷ್ಟು ಸಾಮರ್ಥ್ಯ ಹೊಂದ್ಯದ ಅಂತ ಕೇಳಿದ್ರೆ 330 ಮೆಗಾವ್ಯಾಟ್ ವಿದ್ಯುತ್ ಸಾಮರ್ಥ್ಯ ನೋಡ್ರಿ. 330 ಮೆಗಾವ್ಯಾಟ್ ಜಲವಿದ್ಯುತ್ ಯೋಜನೆಯನ್ನ ಯಾವ ನದಿಗೆ ಅಳವಡಿಸಿದೀವಿ ಅಂದ್ರ ಅದು ನೀಲಂ ನದಿಗೆ. ಯಾವ ಯೋಜನೆ ಅಂದ್ರ ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಅಂತ ಕಾಣ್ತೀವಿ. ಈ ಯೋಜನೆ ಪ್ರಾರಂಭ ಆಗಿದ್ದು 2007 ಆದ್ರ ಸಿಂಧೂ ನದಿ ಒಪ್ಪಂದವನ್ನು ಪಾಕಿಸ್ತಾನ ಮತ್ತು ವಿವಾದ ಮಾಡ್ತು. ಇದು 2011 ಈ ಯೋಜನೆ ಸ್ಥಗಿತಗೊಂಡಿತ್ತು, ಬಂದ್ ಆಗಿತ್ರಿ. ಆದ್ರ ನರೇಂದ್ರ ಮೋದಿ ನೇತೃತ್ವ ಸರ್ಕಾರ ಏನ್ ಮಾಡ್ತು, ಮೇ 19, 2018 ಶ್ರೀ ನರೇಂದ್ರ ಮೋದಿ ಅವರು ಈ ಯೋಜನೆಯನ್ನ ಏನ್ ಮಾಡಿದ್ರೆ ಉದ್ಘಾಟನೆ ಮಾಡಿದ್ರು ಅಂತ ಕಾಣ್ತಾ ಇದೀವಿ. ಇಲ್ಲಿ ನೋಡ್ರಿ, ನಿಮಗೆ ಇಲ್ಲಿ ಎಕ್ಸಾಮ್ ಏನ್ ಕ್ವಶನ್ ಕೇಳ್ತಾನ, ಕಿಶನ್ ಗಂಗಾ ಜಲವಿದ್ಯುತ್ ಯೋಜನೆ ಎಲ್ಲದ ಅಂತ ಕೇಳ್ತಾನ್ರಿ, ಜಮ್ಮು ಕಾಶ್ಮೀರ. ಯಾವ 2ರ ಮಧ್ಯೆ ವಿವಾದ ಅದ ಅಂತ ಕೇಳ್ತಾನ್ರಿ, ಭಾರತ ಮತ್ತು ಪಾಕಿಸ್ತಾನ. ಯಾವ ನದಿಗೆ ಅದ ಅಂತ ಕೇಳಿದ್ರೆ ಜೀಲಂ ನದಿಯ ಉಪನದಿಯಾದ ನೀಲಂ ನದಿಗೆ ಅದ ಅಂತ ಕಾಣ್ತೀವಿ. ಎಷ್ಟು ಮೆಗಾವ್ಯಾಟ್ ಅಂತ ಕೇಳಿದ್ರ
330 ಮೆಗಾವ್ಯಾಟ್ ವಿದ್ಯುತ್ ಅಂತ ಕಾಣ್ತೀವಿ. ಈ ಯೋಜನೆ ಪ್ರಾರಂಭ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 2007 ಆದ್ರೆ ಸ್ಥಗಿತ ಆಗಿದ್ದು ಯಾವಾಗ ಅಂತ ಕೇಳಿದ್ರೆ 2011 ಪುನಃ ಇದನ್ನು ಉದ್ಘಾಟನೆ ಮಾಡಿದ ಶ್ರೀ ನರೇಂದ್ರ ಮೋದಿ ಅವರು ಯಾವ ಉದ್ಘಾಟನೆ ಮಾಡಿದ್ರು ಅಂತ ಕೇಳಿದ್ರೆ 2018 ಉದ್ಘಾಟನೆ ಮಾಡಿದ್ರು ಅಂತ ಕಾಣ್ತಾ ಇದೀವಿ. ಹಾಗಾದ್ರೆ ಸಿಂಧು ನದಿ ಒಪ್ಪಂದ ಏನಾಗಿತ್ತು ಅಂತ ನೋಡೋಣ ರೀ. ಈ ಸಿಂಧು ನದಿ ಒಪ್ಪಂದ ಯಾರ್ಯಾರ ಮಧ್ಯೆ ಆಯ್ತು? ಫಸ್ಟ್ ಪಾಯಿಂಟ್ ರೀ, ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಆಯ್ತು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಭಾರತ ಮತ್ತು ಪಾಕಿಸ್ತಾನ ರೀ. ಭಾರತದ ಕಡೆ ಯಾರಿದ್ರು ಅಂದ್ರೆ ಜವಾಹರ್ಲಾಲ್ ನೆಹರು ಅವರಿದ್ರು ಅಂತ ಕಾಣ್ತಾ ಇದೀವಿ. ಜವಾಹರ್ಲಾಲ್ ನೆಹರು ಭಾರತದ ಪ್ರಧಾನಮಂತ್ರಿ ಆಗಿದ್ರು. ಹಾಗಾದ್ರೆ ಪಾಕಿಸ್ತಾನದ ಕಡೆ ಅಧ್ಯಕ್ಷರೇ ಪ್ರಧಾನಿ ಅಲ್ಲ, ಪಾಕಿಸ್ತಾನದ ಅಧ್ಯಕ್ಷ ನೋಡಿ, ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಯೂಬ್ ಖಾನ್ ಅಂತ ಕರಿತಾ ಇದೀವಿ. ಅಯೂಬ್ ಖಾನ್, ಇಲ್ಲಿ ಮಗಲ್ ಕಾಣಬಹುದು ನಿಮ್ಗೆ ಅಯೂಬ್ ಖಾನ್, ಜವಾಹರ್ಲಾಲ್ ನೆಹರು ಅಂತ ಹೇಳಿ. ಹಾಗಾದ್ರೆ ಈ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡವ್ರು ಯಾರು ಅಂತ ಕೇಳ್ಯಾರ. ಇವೆರಡು ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ಸಿಂಧು ನದಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡವ್ರು ಯಾರು ಅಂತ ಕೇಳಿದಾನ. ಹಾಗಾದ್ರೆ ಯಾರು ಮಧ್ಯಸ್ಥಿಕೆ ವಹಿಸ್ಕೊತಾರ ಅಂದ್ರ IBRD ಬ್ಯಾಂಕ್ ಅಂತ ಕರಿತೀವಿ ನೋಡಿ. IBRD ಬ್ಯಾಂಕ್ ಅಂತ ಕರಿಬಹುದು ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಕರಿಬಹುದ್ರಿ. ವರ್ಲ್ಡ್ ಬ್ಯಾಂಕ್ ಅಂತ ಕರಿಬಹುದು ಅಥವಾ ಇದನ್ನ ನಾವ್ ಏನಂತ ಕರಿತೀವಿ ಅಂದ್ರ ವಿಶ್ವ ಬ್ಯಾಂಕ್ ಅಂತ ಕರಿತಾರೆ. ಏನಂತ ಕರಿತಾರ್ರಿ? ವಿಶ್ವ ಬ್ಯಾಂಕ್ ಅಂತ ಕರಿತಾರ. IBRD ಅಂದ್ರೆ ಏನು? ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಕರಿತೀವಿ ನೋಡ್ರಿ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್, ಅಂತಾರಾಷ್ಟ್ರೀಯ ಪುನರ್ ಅಭಿವೃದ್ಧಿ ಬ್ಯಾಂಕ್ ಅಂತ ಕರಿತೀವ್ರಿ. ಇದು ಮಧ್ಯಸ್ಥಿಕೆ ವಹಿಸಿಕೊಂಡಿತ್ತು. ಆರ್ ಆಪ್ಷನ್ಸ್ ನಾಗ ಏನ್ ಮಾಡಿದ್ದ ನಿಮ್ಗ ಅಂದ್ರ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಕೊಟ್ಟಿದ್ದ. ಈ ಹೇಳಿಕೆ ತಪ್ಪು. ಇದು ಎಕ್ಸಾಮ್ ಕ್ವಶನ್ ಅದಕ್ಕೆ ಆಲ್ರೆಡಿ ಏನ್ ಮಾಡಿದ್ದ, ಸಿಂಧು ನದಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡವರು, ಸಿಂಧು ನದಿ ಒಪ್ಪಂದಕ್ಕೆ ಮಧ್ಯಸ್ಥಿಕೆ ವಹಿಸಿಕೊಂಡವರು ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ, ಅದು ತಪ್ಪದರೆ ಆನ್ಸರ್. IBRD ಅವರು ಮಧ್ಯಸ್ಥಿಕೆ ವಹಿಸಿಕೊಳ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದೀವಿ. ಇನ್ನ ಈ ಒಪ್ಪಂದ ಎಲ್ಲಿ ನಡೀತು ಅಂತ ಕೇಳ್ತಾನ್ರಿ, ಪಾಕಿಸ್ತಾನದ ಕರಾಚಿ ಒಳಗೆ ನಡೀತು. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಸಿಂಧು ನದಿಯ ದಡದ ಮೇಲೆ ಇರ್ತಕ್ಕಂಥ ನಗರನೇ ಕರಾಚಿ. ಹಾಗಾಗಿ ಕರಾಚಿ ಹೋಗಿ ಅಲ್ಲೇ ಒಪ್ಪಂದ ಮಾಡ್ಕೋತಾರ ಅಂತ ಕಾಣ್ತೀವಿ. ಈ ಒಪ್ಪಂದದ ಪ್ರಕಾರ 3 ನದಿಗಳು ಭಾರತಕ್ಕೆ ಬರ್ತಾವ್ರಿ. 3 ನದಿಗಳು ಭಾರತಕ್ಕೆ ಬಂದು 3 ನದಿಗಳು ಪಾಕಿಸ್ತಾನಕ್ಕೆ ಹೋದ್ರಿ. ಹಾಗಾದ್ರೆ ಎಕ್ಸಾಮ್ ಕ್ವಶನ್ ಕೇಳಿದನ್ರಿ, 3 ಭಾರತಕ್ಕೆ ಯಾವ ಬಂದವ ಅಂತ ಕೇಳ್ತಾನ್ರಿ. 3 ಭಾರತಕ್ಕೆ ಯಾವ ಬಂದವ ಅಂತ ಕೇಳ್ತಾನ. ಹಾಗಾದ್ರೆ ನಾವ್ ಯಾವ್ದು ಹಾಕ್ಬೇಕು ಅಂತ ಕೇಳಿದ್ರ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದೀವಿ. ಹಾಗಾದ್ರೆ 3 ಯಾವ್ಯಾವ ಬಂದು ಅಂತ ಕೇಳಿದ್ರೆ, ಒಂದು ಸಟ್ಲೇಜ್ ನದಿ ಬಂತು ನೋಡ್ರಿ ಭಾರತಕ್ಕೆ. ಯಾವ್ದು ಬಂತ್ರಿ? ಸಟ್ಲೇಜ್ ನದಿ ಅಂತ ಕರಿತೀವ್ರಿ. 2 ಯಾವ್ದು ಅಂದ್ರ ರಾವಿ ನದಿ ಬಂತ್ರಿ ನಮ್ಗೆ. ಹಾಗಾರ 3ನೇದು ಯಾವ್ದು ಅಂತ ಕೇಳಿದ್ರ ಬಿಯಾಸ್ ನದಿ ಅಂತ ಕರಿತೀವಿ. ಬಿಯಾಸ್ ನದಿ. ಪಾಕಿಸ್ತಾನಕ್ಕೆ 3 ನದಿ ಹಂಚಿಕಾದ್ರೆ, ಒಂದು ಸಿಂಧು ನದಿ ಅಂತ ಕರಿತೀವಿ ನೋಡಿ, ಸಿಂಧು ರಿವರ್. 2ನೇದು ಝೀಲಂ ನದಿ ಹೋಯ್ತ್ರಿ. ಝೀಲಂ ನದಿ ಅವ್ರಿಗೆ ಹೋಗೋದಂದ್ರೆ ಕಿಶನ್ ಗಂಗಾ ತಕರಾರ್ ತೆಗಿತಾ ಇದ್ದಾರೆ. ಇನ್ನು 3ನೇದು ಯಾವ್ದು ಅಂತ ಕೇಳಿದ್ರ ಚೀನಾಬ್ ನದಿ ಅಂತ ಕರಿತೀವಿ ನೋಡಿ, ಚೀನಾಬ್ ನದಿ. 3 ನದಿ ಅವ್ರಿಗೆ ಹೋದು, 3 ನದಿ ನಮ್ಗೆ ಬಂದ್ರು ನೋಡ್ರಿ. ಈ ಒಪ್ಪಂದ ನಡೆದಿದ್ದು ಯಾವಾಗ ಅಂತ ಕೇಳಿದ್ರ, ಈ ನದಿ ಒಪ್ಪಂದ ನಡೆದಿದ್ದು ಯಾವಾಗ ಅಂತ ಕೇಳಿದ್ರಿ 1960ರೊಳಗ ಸೆಪ್ಟೆಂಬರ್ 19ನೇ ತಾರೀಕಿಗೆ ಅದ್ ಕಾಣ್ತೀವ್ರಿ. 1960ರಾಗ್ರಿ ಸೆಪ್ಟೆಂಬರ್ 19ನೇ ತಾರೀಕಿಗೆ ಈ ಒಪ್ಪಂದ ನಡೀತು ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತೀವ್ರಿ. ಹಾಗಾರ ಈ ಒಪ್ಪಂದದ ಪ್ರಕಾರ 3 ನದಿ ಅವ್ರಿಗೆ ಹಂಚಿಕೆ ಆಗ್ತವೆ, 3 ನದಿ ನಮಗ್ ಹಂಚಿಕೆ ಆಗ್ತಾವ್ರಿ. ಅವಾಗ ನಮ್ಮವ್ರಂತಾರೆ ಈ ನಮ್ಮ 3 ಸಟ್ಲೇಜ, ರಾವಿ, ಬಿಯಾಸ್ ಕುಡಿಸಿದ್ರು ಸಿಂಧು ನದಿಗೆ ಸಮ ಅಲ್ರಿ. ಅದಕ್ಕೆ ನಮ್ಮ ಸಿಂಧು ನದಿ ಒಳಗೆ ಏನ ನೀರ್ ಬೇಕು ಅಂತೇಳಿ ತಕರಾರು ತೆಗಿತಾರ. ಅದಕ್ಕೆ ಈ ಒಪ್ಪಂದದ ಪ್ರಕಾರ 80ರಷ್ಟು ನೀರ್ ಏನಾಗ್ತದೆ ಸಿಂಧು ನದಿ ಒಳಗ ಪಾಕಿಸ್ತಾನಕ್ಕೆ ಬಿಡ್ಬೇಕು, ಮತ್ತ ಅದ್ರೊಳಗೆ 20ರಷ್ಟು ನೀರನ್ನ ಭಾರತಕ್ಕೆ ಕೊಡಬೇಕು ಅಂತ ಸಹಿ ಒಪ್ಪಂದ ಆಗ್ತದೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ನಮ್ಮ ಭಾರತವನ್ನು 709 ಕಿಲೋಮೀಟರ್ ಇರ್ತದಲ್ಲ, ಆ ಹೊತ್ತಿನಾಗ ನಾವು ಏನ್ ಮಾಡ್ಬೇಕು, 20ರಷ್ಟು ನೀರನ್ನ ಇಟ್ಕೊಂಡು ಉಳಿದ 80ರಷ್ಟು ನೀರನ್ನ ಪುನಃ ಪಾಕಿಸ್ತಾನಕ್ಕೆ ಬಿಟ್ಟು ಕಳಿಸ್ಬೇಕ್ರಿ. ಯಾವ ಒಪ್ಪಂದ ಪ್ರಕಾರ ರೀ? ಸಿಂಧು ನದಿ ಒಪ್ಪಂದ ಪ್ರಕಾರ ಅಂತ ಕಾಣ್ತೀವಿ ನೋಡಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಿಂಧು ನದಿ ಒಪ್ಪಂದ ಭಾರತ ಮತ್ತು ಪಾಕಿಸ್ತಾನದ ಮಧ್ಯೆ ನಡೀತು. ಅವಾಗ ಯಾರಿದ್ರು ಭಾರತ ಪ್ರಧಾನಿ ಅಂದ್ರ ಜವಾಹರ್ಲಾಲ್ ನೆಹರು. ಪಾಕಿಸ್ತಾನದ ಅಧ್ಯಕ್ಷ ಯಾರಿದ್ರು ಅಂದ್ರ ಅಯೂಬ್ ಖಾನ್ ರೀ. ಈ ಒಪ್ಪಂದ ಎಲ್ಲಿ ನಡೀತು ಅಂದ್ರ ಕರಾಚಿ ಒಳಗೆ ನಡೀತು. ಮಧ್ಯಸ್ಥಿಕೆ ವಹಿಸ್ಕೊಂಡವ್ರು ಯಾರು ಅಂತ ಕೇಳಿದ್ರ ವಿಶ್ವ ಬ್ಯಾಂಕ್ ಅಥವಾ ವರ್ಲ್ಡ್ ಬ್ಯಾಂಕ್ ಅಂತ ಹಾಕ್ಬಹುದು, ಅಥವಾ IBRD ಕೊಟ್ಟರು IBRD ಆಗ್ತದೆ. ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರೀಕನ್ಸ್ಟ್ರಕ್ಷನ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಒಪ್ಪಂದ ಪ್ರಕಾರ ಅವ್ರಿಗೆ 3 ನದಿ ಹಂಚಿಕೆ ಆಗುದು,
ಮೂರು ನದಿ ಹಂಚಿಕೆ ಆದ್ರಿ. ಸ್ವಲ್ಪ ಗಮನ ಇರ್ಲೆ, ನಾಳೆ ಎಕ್ಸಾಮ್ನ ಪಾಕಿಸ್ತಾನ ಹಂಚಿಕೆ 3 ನದಿ ಕೊಟ್ಟು ಈಚೆಗಳೊಂದು ರಾವಿ ನದಿ ಕೊಡ್ತಾನ. ಯಾವ ನದಿ ಸಿಂಧು ನದಿ ಒಪ್ಪಂದ ಪ್ರಕಾರ ಪಾಕಿಸ್ತಾನಕ್ಕೆ ಹಂಚಿಕೆ ಆಗಿಲ್ಲ ಅಂತ ಕೊಡ್ತಾನ, ಅವಾಗ ನೀವು ರಾವಿ ಕೊಟ್ರ ರಾವಿ ಹಾಕ್ಬೋದು, ಸಟ್ಲೈಜ್ ಕೊಟ್ರ ಸಟ್ಲೈಜ್ ಹಾಕ್ರಿ, ಅಥವಾ ಬಿಯಾಸ್ ಕೊಟ್ರ ಬಿಯಾಸ್ ನದಿ ಹಾಕಬಹುದು ಅಂತ ಕರಿತಾ ಇದೀವಿ. ನೆಕ್ಸ್ಟ್ ಒನ್ ಹೋಗ್ರಿ. ಹಾಗಾದ್ರ ಈ ಸಿಂಧು ನದಿಯ ಪ್ರಮುಖ ಉಪನದಿ ಆಗಿರ್ತಕ್ಕಂತ ಸಟ್ಲೇಜ್ ನದಿಗ್ರಿ. ನೋಡಿ ಇಲ್ಲಿ ಕಾಣಬಹುದು ನಿಮ್ಗ. ಸಟ್ಲೇಜ್ ನದಿಗೆ ಏನ್ ಮಾಡಿರ ಮೊದಲನೇ ಪಂಚವಾರ್ಷಿಕ ಯೋಜನೆ ಅಂತ ಹೇಳಿದೆ ನಿಮ್ಗ. 1951ರಿಂದ 56ರ ಅವಧಿ ಒಳಗ ಮೊದಲನೇ ಪಂಚವಾರ್ಷಿಕ ಯೋಜನೆ ಒಳಗ ಯಾವ ಅಣೆಕಟ್ಟು ಕಟ್ತಾರ ಅಂತ ಹೇಳಿದ್ರ ಅದು ಬಾಕ್ರಾ ನಂಗಲ್ ಅಣೆಕಟ್ಟು. ನೋಡಿ ಎಂತ ಮಸ್ತ್ ಇದೆ ಅಣೆಕಟ್ಟು ಅಂತ ಕಾಣ್ತೀವಿ. ಇದು ಯಾವ 2 ರಾಜ್ಯಗಳ ಗಡಿ ಭಾಗದಾಗ ಅಂದ್ರ ಪಂಜಾಬ್ ಮತ್ತು ಹಿಮಾಚಲ ಪ್ರದೇಶಗಳ ಗಡಿ ಭಾಗದಾಗ ಅದ. ಆದ್ರೂ ನಾವು ಏನ್ ಮಾಡ್ತೀವಿ ಅಂದ್ರ ಅತಿ ಹೆಚ್ಚು ಎಲ್ಲದ ಅಂದ್ರ ಹಿಮಾಚಲ ಪ್ರದೇಶದ ಕಂಡು ಬರ್ತಾರೆ. ಅದು ಹಿಮಾಚಲ ಪ್ರದೇಶ ಅಂತ ಕೊಟ್ರೆ ಹಿಮಾಚಲ ಪ್ರದೇಶ ಹಾಕ್ರಿ. ಈ ಅಣೆಕಟ್ಟು ಕಟ್ಲಕ್ ಪ್ರಾರಂಭ ಮಾಡಿದ ಯಾವಾಗ ಕೇಳಿದ್ರೆ 1948ರಾಗ ಪ್ರಾರಂಭ ಮಾಡ್ತಾರ್ರಿ. ಇದು ಏನಪ್ಪಾ ಅಂದ್ರ ಈ ಉದ್ಘಾಟನೆ ಆಗಿದ್ದು ಅಥವಾ ಇದನ್ನ ತೆಗೆದಿದ್ ಗೇಟ್ ತೆಗೆದಿದ್ ಯಾವಾಗ ಕೇಳಿದ್ರೆ 1963ರಾಗ ಕಾಣ್ತೀವಿ. ಇಲ್ಲಿ ಕಾಣಬಹುದು ನಿಮ್ಗೆ. 1948ರ ಕಟ್ಟಕ್ ಸ್ಟಾರ್ಟ್ ಮಾಡಿದ್ರು, 1963ರಾಗ ಇದರ ಗೇಟ್ಗಳು ಓಪನ್ ಆದವು ಅಂತ ಕಾಣ್ತೀವಿ. ಇದು ಯಾವ ನದಿಗೆ ಅದ ಅಂತ ಕೇಳಿದ್ರು ಅಂದ್ರ ನೋಡ್ರಿ, ಸಟ್ಲೇಜ್ ನದಿ ಕಂಡು ಬರ್ತೀರಿ ಬಾಕ್ರಾ ನಂಗಲ್ ಅಣೆಕಟ್ಟು. ಇದು ಏಷ್ಯಾದ 2ನೇ ಅತಿ ಎತ್ತರವಾದ ಅಣೆಕಟ್ಟು ಅಂತ ಕರಿತೀವ್ರಿ, ಮತ್ತು ಭಾರತದ 2ನೇ ಎತ್ತರವಾದ ಅಣೆಕಟ್ಟು ಅಂತ ಕರಿತಾ ಇದೀವಿ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಇದು ಏಷ್ಯಾ ಬ್ಯಾಡ್ರೆ ಭಾರತ ಅಂತ ಕರಿತೀವಿ ನೋಡ್ರಿ. ಇದು ಭಾರತದ ಈ 2ನೇ ಅತಿ ಎತ್ತರವಾದ ಅಣೆಕಟ್ಟು 226 ಮೀಟರ್ ಎತ್ತರ ಅದರಿ. 518.25 ಮೀಟರ್ ಉದ್ದ ಅದರಿ. ಇದು ಅಲ್ಲಿಂದ ಆ ಗುಡ್ಡದಿಂದ ಆ ಗುಡ್ಡಕ್ಕೆ 518 ರೀ. ಹಾಗಾದ್ರೆ ನೆಕ್ಸ್ಟ್ ಒನ್ ಏನ್ ಕಾಣ್ತೀವಿ, ಇದನ್ನ ನಾವು ಗೋವಿಂದ ಅಂತ ಕರಿತೀವ್ರಿ, ಅಥವಾ ಗೋವಿಂದ ಅಂತ ಕರಿತಾರೆ. ಗೋವಿಂದ ಜಲಾಶಯ. ಇದಕ್ಕೆ ಯಾಕೆ ಗೋವಿಂದ ಜಲಾಶಯ ಅಂತ ಕರೀತಾರೆ ಅಂತ ಕೇಳಿದ್ರ, ಶಿಖರ 10ನೇ ಧರ್ಮಗುರು ಆಗಿರ್ತಕ್ಕಂಥ ಶಿಖರ 10ನೇ ಧರ್ಮಗುರು ಆಗಿರ್ತಕ್ಕಂಥ ಗುರು ಗೋವಿಂದರ ಹೆಸರನ್ನ ಈ ಅಣೆಕಟ್ಟಿಗೆ ಇಡುತ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಈ ಅಣೆಕಟ್ಟು ಏನಪ್ಪಾ ಅಂದ್ರ 9.34 ಶತಕೋಟಿ ಘನ ಮೀಟರ್ ವರೆಗೂ ನೀರನ್ನ ಸಂಗ್ರಹಿಸ್ತದೆ. ಹೀಗೆ ನೀರನ್ನ ಸಂಗ್ರಹಿಸುವ ಭಾರತದ ಅತಿ ದೊಡ್ಡದಾದ 3ನೇ ಅಣೆಕಟ್ಟು ನೋಡ್ರಿ. ಅತಿ ಹೆಚ್ಚು ನೀರಾವರಿ ಸಂಗ್ರಹ ಸಾಮರ್ಥ್ಯ ಹೊಂದಿರುವ ಭಾರತದ 3ನೇ ದೊಡ್ಡ ಅಣೆಕಟ್ಟು ಯಾವ್ದು ಅಂತ ಕೇಳಿದ್ರೆ ಇದೆ ರೀ. 1ನೇದು ಯಾವ್ದು ಅಂತ ಕೇಳಿದ್ರೆ ಮಧ್ಯಪ್ರದೇಶದಾಗ ಬರ್ತಕ್ಕಂತ ಇಂದಿರಾ ಸಾಗರ್ ಅಣೆಕಟ್ಟು ಅಂತ ಕರಿತೀವಿ ನೋಡ್ರಿ. ಇದು 12.12 ಶತಕೋಟಿ ಘನ ಮೀಟರ್ ಏನಪ್ಪಾ ಅಂದ್ರ ನೀರಾವರಿ ಸಂಗ್ರಹ ಸಾಮರ್ಥ್ಯ ಅದ್ರಿ. ಅದು 9 ಅದರಿ. ಇದು 12.22 ಶತಕೋಟಿ ಘನ ಮೀಟರ್ ಅದ. ಇನ್ನು 3ನೇದು ಯಾವುದು ಅಂತ ಕೇಳಿದ್ರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಗಡಿ ಭಾಗದಲ್ಲಿ ಬರ್ತಕ್ಕಂಥ ನಾಗಾರ್ಜುನ ಸಾಗರ ಅಣೆಕಟ್ಟು ರೀ. ಇದು ಬರೋದು ಕೃಷ್ಣಾ ನದಿಗೆ ಅಂತ ಕರಿತೀವ್ರಿ. ಈ ಕೃಷ್ಣಾ ನದಿಗೆ ಬರ್ತಕ್ಕಂಥ ನಾಗಾರ್ಜುನ ಸಾಗರ ನಮ್ಮ ದೇಶದಾಗ ಅತಿ ಹೆಚ್ಚು ನೀರಾವರಿ ಸಂಗ್ರಹ ಸಾಮರ್ಥ್ಯ ಇರ್ತಕ್ಕಂಥ 2ನೇ ಅಣೆಕಟ್ಟು ರೀ. ಮೊದಲ ಅಣೆಕಟ್ಟು ಅಂದ್ರೆ ಸಾಗರ, 2ನೇದು ನಾಗಾರ್ಜುನ ಸಾಗರ, 3ನೇದು ಬಾಕ್ರಾ ನಂಗಲ್ ಅಣೆಕಟ್ಟು ಅಂತ ಕರಿತೀವ್ರಿ. ನೋಡ್ರಿ, ವೆರಿ ಇಂಪಾರ್ಟೆಂಟ್ ಆಗಿರ್ತದೆ. ಇದ್ರ ಮೇಲೆ ಕಂಪಲ್ಸರಿ ಪ್ರಶ್ನೆ ಆಗಿದಾವ್ರಿ. ಇದನ್ನ ಗುರು ಗೋವಿಂದ ಸಾಗರ ಅಂತೀವಿ. ಇದರ ಹಿನ್ನೀರು ಏನದಲ್ರಿ, ಹಿಂದ್ಗಡೆ ಇರ್ತಕ್ಕಂತ ನೀರೇನದಲ್ರಿ, ಈ ನೀರನ್ನ ಏನ್ ಮಾಡ್ತಾರಂದ್ರ ಪಂಜಾಬ, ರಾಜಸ್ಥಾನ, ಹರಿಯಾಣ 3 ರಾಜ್ಯಗಳಿಗೂ ಕಾಲುವೆಗಳ ಮೂಲಕ, ಅದು ಸ್ಪೆಷಲಿ ಇಂದಿರಾ ಗಾಂಧಿ ಕಾಲುವೆ ಮೂಲಕ ನೀರು ಹರಿಸ್ತಾರೆ. ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಂತ ಕರಿತಾ ಇದೀವಿ. ಕ್ಲಿಯರ್ ಆಗ್ತಾ ಇದೆ ರೀ? ಎಸ್. ಇಲ್ಲಿವರೆಗೂ ಏನಪ್ಪಾ ಅಂದ್ರ ಇದು ಸಿಂಧೂ ನದಿಯ ಕುರಿತು ಅಂತ ಕಾಣ್ತೀವಿ. ಮತ್ ನಮ್ಮ ನದಿಗಳ ಬಗ್ಗೆ ನಿಮ್ ಜೊತೆ ನಾನು ಭೇಟಿ ಆಗ್ತೀನಿ. ಈ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು ಅಂತ ಕೇಳಿ. ಓಕೆನಾ?